ಹೋಗಿ ಪಬ್ಲಿಕ್ ಬಂದು ನಿಂತ್ಕೊಂಡ್ರೆ ನಿಮ್ದೇನು ಕೆಲಸ ಅಂತ ಕೇಳೋರಿಲ್ಲ. ಏನು ಇದು ನಗರಸಭೆನ ಏನು ಎಲ್ಲ ಬೈಕೊಂಡು ಹೋಗ್ತಾರ್ರಿ ನಮ್ಗೆ. ನಾವ್ಯಾಕೆ ಬೈಸ್ಕೊಡಿ ನಿಮ್ಮಿಂದ? ನಾವ್ಯಾಕೆ ಬೈಸ್ಕೊಳ್ಳೋಣ ಹೇಳಿ? ನನಗೆ ಆನ್ಸರ್ ಕೊಡಿ. ನಾವ್ಯಾಕೆ ನಿಮ್ಮಿಂದ ಬೈಸ್ಕೊಳ್ಳೋಣ? ಒಬ್ಬರಿಗೂ ಶಿಸ್ತಿಲ್ಲ ಹೇಳಿ. ಯಾರು ಕೂತಿ ಒಬ್ರು ಏನು ರೆಸ್ಪಾನ್ಸ್ ಮಾಡಲ್ಲ, ಒಬ್ರು ಟೈಮ್ ಸರಿಯಾಗಿ ಕೂತ್ಕೊಳ್ಳಲ್ಲ. ಆಮೇಲೆ ಆಚೆಗೆ ಹೋದ್ರೆ ಬರ್ದು ಹೋಗಲ್ಲ. ಯಾವ್ದೋ ಬರ್ದಿದ್ರೆ ಯಾವ್ದಾದ್ರು ಕೇಳಿಸಿ ಗುರ್ತರಿಸಿ ನೋಡೋಣ. ಮೊನ್ನೆ ಇವರೇ ವ್ಯವಸ್ಥಾಪಕರನ್ನೇ ಎಲ್ಲರೂ ನೋಟಿಸ್ ಕೊಟ್ಟವ್ರೆ. ನೋಟಿಸ್ ಕೊಡಿ ತಿರ್ಗಿ ಅದೇ ಕೆಲಸ. ಏನು ನಿಮ್ಗೆ ಏನು ಬೆಲೆ ಅಂತ ಹೇಳಿ ನೋಡೋಣ. ಮತ್ತೆ ಆಮೇಲೆ ನೋಡಿ, ಮೊನ್ನೆ ಪಾರ್ಕ್ಗಳು ಖಾತೆ ಮಾಡಿದ್ದೀರಾ. ಪಾರ್ಕ್ಗಳು ಖಾತೆ ಮಾಡಿದ್ಕೆ ಯಾರೋ ವೆಂಕಟೇಶ್ವರ ಬಂದು ಮೆಂಬರ್ಗಳು ಏನ್ ಬೈತಾ ಗೊತ್ತಾ? ಮೆಂಬರ್ಗಳು ಹೇಳಿ ಆರೋ ಇಲ್ಲೇ ಅವ್ರೆ, ಆರು ಮುಂದೆ ಮೆಂಬರ್ ಬೈದ್ಬಿಟ್ಟು ಹೋದ ಕೇಳಿ. ಅಲ್ಲೇ ಯಾರೋ ಅವ್ರೆ ಬೈದ್ರಲ್ಲ ಕೇಳಿ. ನಾವ್ಯಾಕೆ ಅದ ಮಾಡೋಣ ಸರ್? ನೀವು ಮಾಡಿರೋ ತಪ್ಪೆ ನೀವು ಪಾಸ್ ಮಾಡೋ ಅಂತ ಹೇಳಿದ್ವಾ? ಸ್ಪಾಟ್ ಹೋಗ್ರಿ, ಸ್ಪಾಟ್ ಹೋಗಿ ಹೇಳಿ ಮಾಡಿ. ಏನಕ್ಕೆ ಮಾಡಿದ್ರೆ ಖಾತೆಗಳನ್ನ ನೀವು? ನಾವೇ ಬೈಸ್ಕೊಳ್ಳಿ ನಿಮ್ಮಿಂದ. ಎಲ್ಲರಿಗೂ ಬೈದ ಎಲ್ಲ ಮೆಂಬರ್ಗಳು ಬೈದ್ಬಿಟ್ಟು ಎಲ್ಲರಿಗೂ ಸೇರಿಸಿ ಹೇಳಿದ್ರು. ಆರೋನೇ ಸಾಕ್ಷಿ ಕೇಳಿ. ಬೈದರೋ ಕೇಳಿ. ಏನ್ ಸರ್ ಬೈದ್ರ ಇಲ್ವೋ ಹೇಳಿ ಸರ್. ಎತ್ತಿನ ಕಡೆ ಹೇಳಿ ಸರ್, ಉತ್ತರ ಕೊಡಿ. ಏನು ಆಹ್ವಾನ ಇದೆ ಇಲ್ಲಿ ಒಂದು ಸಭೆಯಲ್ಲಿ ಹೇಳಿದೆ. ವೆಂಕಟೇಶ್ ಅಂತಕ್ಕಂಥ ವ್ಯಕ್ತಿ ಕಚೇರಿಗೆ ಬಂದು ಪಾರ್ಕ್ಗಳನ್ನ ಖಾತೆ ಮಾಡಿಬಿಟ್ಟಿದ್ದಾರೆ ಮತ್ತು CSಗಳನ್ನ ಖಾತೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಮೌಖಿಕವಾಗಿ ದೂರನ್ನ ನಾವು ಹೇಳ್ತಾರೆ ಬಂದು ರೈಟಿಂಗಲ್ಲಿ ಕೊಟ್ಟಿರಲಿಲ್ಲ. ಒಂದು ಮೇಲ್ಮಟ್ಟದ ಅಧಿಕಾರಿಗಳಿಗೆ ಹೋಗಿ ರೈಟಿಂಗ್ ದೂರು ಕೊಟ್ಟು ಅಲ್ಲಿಂದ ನಮಗೆ ಲೆಟರ್ ಬಂದಿದೆ. ಓಕೆ, ಅವರು ಹೇಳಿದಂಗೆ ಪಾರ್ಕ್ಗೆ ಸಂಬಂಧಪಟ್ಟಂತ ಖಾತೆಗಳು ಮತ್ತೆ ಹೋಗೋದು ಆ ಜಾಗದ್ದು ಅದು ಪಾರ್ಕ್ ಎಲ್ಲ ಇವಾಗ ಡಿಸೈಡ್ ಆಗ್ತದೆ. ಗ್ರಾಮ ಪಂಚಾಯತಿ ಹಂತದಲ್ಲಿದ್ದಾಗ ಖಾತೆಗಳಾಗಿರ್ತಕ್ಕಂಥದ್ದು ಪ್ರಾಪರ್ಟಿಗಳಾಗಿರ್ತಾವೆ. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಗ್ರಾಮ ಪಂಚಾಯತಿಗಳಿದ್ದಾಗ ಅವು ಖಾತೆಗಳಾಗಿರ್ತದೆ. ಖಾತೆಗಳು ಅವಾಗ ಅವರು ಪ್ರಶ್ನೆ ಮಾಡಬೇಕಾಗಿತ್ತು. ಈಗ ನಮ್ಮ ನಗರಸಭೆ ಆದ್ರೆ ಡಾಕ್ಯುಮೆಂಟ್ ವರ್ಗಾವಣೆ ಆಗಿದೆ. ಈಗ ನೀವು ಮಾಡಿದ್ದೀರಾ ಅಂತ ಹೇಳಿ ನಮಗೆ ಬಂದು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಅವರಿಗೆ ನಾನು ಲಿಖಿತವಾಗಿ ಕೊಟ್ಟಿದ್ದೀನಿ, ಪುನಃ ಕೊಟ್ಟಿದ್ದೀನಿ. ಅಲ್ಲ ಸರ್, ಪಂಚಾಯತಿಲಿ ಖಾತೆ ಮಾಡೋ ಒಪ್ಕೊತೀನಿ. ನೀವೇನ್ ಮಾಡ್ತಿದ್ರಾ? ಪಂಚಾಯತಿ ಖಾತೆ ಮಾಡಿ ಪಾರ್ಕ್ದಾಗ ನೀವೇನ್ ಮಾಡ್ತಿದ್ರಾ? ನೀವೇನ್ ಮಾಡ್ತಿದ್ರ ಹೇಳಿ? ಟೌನವು ಆಗೋ ಪಾರ್ಕ್ ಖಾತೆ ಟೌನವು ಆಗವೆ. ಮೊನ್ನೆ ರೋಡ್ ಜಾಗ ಖಾತೆ ಮಾಡಿದಿರಾ? MLA ರೆಸ್ಪಾನ್ಸ್ ಮಾಡ್ಬಿಟ್ಟು ಬಂದವ್ರೆ. ರೋಡ್ ಜಾಗ ಹೆಂಗ್ ಖಾತೆ ಮಾಡೋದ ನೀವು ಹೇಳಿ? ಕಾಲೋನಿಲಿ ರೋಡ್ ಜಾಗ ಖಾತೆ ಮಾಡಿದ್ದೀರಾ? ನಾವು ಅದಕ್ಕೆ ನಮ್ಮಿಂದ ಅವರು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಆ ಏನು ಸಾರ್ವಜನಿಕ ಪೋರ್ಟಲ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಖಾತೆ ತಗೊಂಡಿರೋದು ನನಗೆ ಗೊತ್ತಾಯಿತು. ಗೊತ್ತಾಗಿದ ತಕ್ಷಣ ಅವರಿಗೆ ನೋಟಿಸ್ ಇಶ್ಯೂ ಮಾಡಿ ಆ ಖಾತೆನ ಅಸೂಚಿತ ಮಾಡಿದ್ದೀನಿ. ನಾನು ಆ ವ್ಯಕ್ತಿಯನ್ನ ಕಾಂಟ್ಯಾಕ್ಟ್ ಇಲ್ಲ. ಯಾರಂದ್ರೆ ನನಗೆ ಗೊತ್ತಿಲ್ಲ. ಉದ್ದೇಶಿಸಿಕೊಂಡು ನಾನೇನು ಖಾತೆ ಮಾಡಿ ಖಾತೆ ವಜಾ ಮಾಡಿದ್ದೀರಾ ನೀವು? ಅನುಚಿತ ಮಾಡಲಿಕ್ಕೆ ನಾನು ಮಾಡಿ ಅವರಿಗೆ ನಾನು ತಿಳುವಳಿಕೆ ನೋಟಿಸ್ ಕೊಟ್ಟು ಡಾಕ್ಯುಮೆಂಟ್ ಕಾಲ್ ಮಾಡಿದ್ದೀನಿ. ಇದು ರಸ್ತೆ ನೀವು ಸ್ಪಾಟ್ ಹೋಗಲ್ಲ ಅಂದ್ರೆ ಖಾತೆ ಮಾಡ್ಬಿಟ್ಟು ಸ್ಪಾಟ್ ಹೋಗಲ್ಲ ನೀವು? ಮತ್ತೆ ಹೆಂಗ್ ಮಾಡಿದ್ರ? ರೋಡ್ ಜಾಗನ ಖಾತೆ ಹೆಂಗ್ ಮಾಡಿದ್ರ? ಯಾಕೆ ವಜಾ ಮಾಡಿದ್ರ ಹೇಳಿ? ನಾವು ಅನುಚಿತ ಮಾಡಿ ಅವ್ರಿಗೆ ಡಾಕ್ಯುಮೆಂಟ್ ಕಾಲ್ ಮಾಡಿದೀವಿ. ಆದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಕ್ರಮ ವಹಿಸ್ತೀವಿ. ಅವಕಾಶ ಇದೆ ಮನೆ ಸದಸ್ಯರೇ. ಮಾತಾಡಿ ಏನೋ ಒಂದು ಹೇಳ್ಬಿಟ್ಟು ಸುಮ್ಮನಾಗಿಸ್ತೀರಾ. ಅವಾಗಿಂದ ಏನ್ ಮಾಡ್ತೀರ? ಮತ್ತೆ ಈಗ 2 ತಿಂಗಳು ಕತೆ ಹೇಳ್ತಿದ್ರ ನಮ್ಗೆ. ನಾವೇನು ಕುಳುಗಳಿಂದ ಬಂದಿಲ್ಲ, ನಾವು ನೆಲಮಂಗಲದವರು ಹೋಯ್ತ್ರ. ಆಮೇಲೆ ಈಗ ನೋಡಿದ್ರೆ ಕಂದಾಯಗಳು ಬತ್ತಾನೆ ಇಲ್ಲ. ಯಾರೋ ಬಿಲ್ ಕಲೆಕ್ಟರ್ ಕಂದಾಯ ಕಳಿಸ್ತೀರಾ? ಎಲ್ಲ ಆಟ ಆಡ್ಬಿಟ್ಟು ಕೂತವ್ರೆ. ಇದೇನ್ರಿ ಇದು? ನೀವು ಅಭಿವೃದ್ಧಿ ಮಾಡೋದು ನೆಲಮಂಗಲ ಅಭಿವೃದ್ಧಿ ಇದನ್ನ ಯಾರು ₹1 ವಸೂಲಿ ಮಾಡೋಣ? ತೋರಿಸಿ ನೋಡೋಣ. ₹1 ತೋರಿಸ್ರಿ ಕಂದಾಯದಲ್ಲಿ. ಅವ್ರು ಸ್ವಯಂ ಕೋಚು ಅವ್ರು ಬಂದು ಕಟ್ಟಿರೋ ಮತ್ತೆ ಕಟ್ಸ್ಕೊಂಡಿದ್ದೀರಾ. ನೀವು ನಿಮ್ಮ ಮನೆ ಒಳಗೆ ಹೋಗಿದ್ದೀರಾ? ಯಾಕೆ ಗೊತ್ತಿಲ್ಲ? ಸಂಬಳ ಮಾಡುವ ನೀವು 1 ತಿಂಗಳು ಸಂಬಳ ಬರ್ತಿದ್ರೆ ಸಂಬಳ ಬಂದಿಲ್ಲ ಅಂತೀರಾ? ನೆಲಮಂಗಲ ಅಭಿವೃದ್ಧಿ ಆಗತ್ತೆ ಬೇಡ ನಿಮ್ಮಿಂದ? ಏನ್ ಮಾಡ್ತಾರೆ?